ಪ್ರೀತಿಯ ದೇವಜನರೇ, ಯೇಸುವಿನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಬೈಬಲ್ ಸ್ಟೋರಿ ಕನ್ನಡದ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಬಂದಂತಹ ನಿಮ್ಮೆಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ಸ್ವಾಗತ. ಪ್ರಿಯರೇ, ನಾವು ಕಾಯಿನನು ಹಾಗೂ ಹೆಬೇಲನ ಕಥೆಯನ್ನು ನೋಡೋಣ ಬನ್ನಿ. ಹಾಗಾದರೆ ಪ್ರಿಯರೇ, ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯರೇ, ಆದಾಮನು ಹಾಗೂ ಹವ್ವಳು ಸರ್ವಶಕ್ತನಾದ ದೇವರು ಏದೆನ್ ವನದ ತೋಟದಿಂದ ಹೊರಗೆ ಕಳಿಸಿದಾಗ, ನಂತರ ಆದಾಮನು ತನ್ನ ಹೆಂಡತಿಯಾದ ಹವ್ವಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಸರ್ವೇಶ್ವರನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೆಬೇಲನನ್ನು ಹೆತ್ತಳು. ಹೆಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಸರ್ವೇಶ್ವರನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೆಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಂಬನ್ನು ಹೋಮ ಮಾಡಿದನು. ಸರ್ವೇಶ್ವರನು ಹೆಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಸರ್ವೇಶ್ವರನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೆಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಸರ್ವೇಶ್ವರನು ಕಾಯಿನನನ್ನು, ನಿನ್ನ ತಮ್ಮನಾದ ಹೆಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯುವವನೋ ನಾನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸರ್ವೇಶ್ವರನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂದಿತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು, ದೇಶಭ್ರಷ್ಟನೂ ಆಗಿರುವಿ ಅಂದರು. ಕಾಯಿನನು ಸರ್ವೇಶ್ವರನಿಗೆ, ನನ್ನ ಅಪರಾಧದ ಫಲ ತಾಳಕೂಡದಷ್ಟಾಗಿದೆ. ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವೂ ತಪ್ಪಿತು. ನಾನು ಲೋಕದಲ್ಲಿ ಅಲಿಯುವವನು, ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಸರ್ವೇಶ್ವರನು, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟರು. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಪ್ರಿಯರೇ, ಯೋಹಾನ 1:2 ಅಧ್ಯಾಯ 10-11 ನೋಡುತ್ತೇವೆ. ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ. ಪ್ರಿಯರೇ, ಕಾಯಿನನು ಯಾವಾಗಲೂ ತನ್ನ ತಮ್ಮನ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದನು. ನೀನು ತಾನೇ ಮುದ್ದಿನ ಮಗನು, ನಾನಲ್ಲ ಎಂದು ತಂದೆ ತಾಯಿ ಇಲ್ಲದಿರುವ ಸಮಯದಲ್ಲಿ ಅವನನ್ನು ಬೈಯುತ್ತಿದ್ದನು. ಅವನ ಮೇಲೆ ಕೋಪಿಸಿಕೊಳ್ಳುತ್ತಿದ್ದನು. ಅವನನ್ನು ನೋಡಿದರೆ ತುಂಬ ದ್ವೇಷ ಮಾಡುತ್ತಿದ್ದನು. ಅವನೊಟ್ಟಿಗೆ ಪ್ರೀತಿಯಿಂದ ಇರುತ್ತಿರಲಿಲ್ಲ. ಆದರೆ ಹೆಬೇಲನು ಆಗಿರಲಿಲ್ಲ. ತನ್ನ ಅಣ್ಣ ಕಾಯಿನನು ಅವನನ್ನು ಎಷ್ಟೇ ಬೈದರೂ ಕೂಡ ದ್ವೇಷ ಮಾಡುತ್ತಿದ್ದರೂ ಅವನನ್ನು ಅಣ್ಣ ಎಂದು ಕರೆದು ಪ್ರೀತಿ ಮಾಡುತ್ತಿದ್ದನು ಹಾಗೂ ನಡೆದುಕೊಳ್ಳುತ್ತಾ ಇದ್ದನು. ಹಾಗೆಯೇ ಹೌದು ಪ್ರಿಯರೇ, ಯಾರಲ್ಲಿ ನಿಜವಾದ ಪ್ರೀತಿ ಇರುತ್ತದೋ ಅವರು ತನ್ನ ಸಹೋದರನನ್ನು ದ್ವೇಷ ಮಾಡುವುದಿಲ್ಲ, ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ತನ್ನ ಸಹೋದರನು ಏನೇ ಮಾಡಿದರೂ ಕೂಡ ಸಹಿಸಿಕೊಂಡು ಕರ್ತನಲ್ಲಿ ಅವರಿಗಾಗಿ ಪ್ರಾರ್ಥಿಸುತ್ತಾರೆ. ಹೌದು ಪ್ರಿಯರೇ, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ಪ್ರೀತಿಯು ದಯೆ ತೋರಿಸುವುದು ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಂತರ ಕಾಯಿನನು ಬೆಳೆದುದನ್ನು ದೇವರಿಗೆ ಅರ್ಪಿಸುತ್ತಾನೆ. ಆದರೆ ದೇವರು ಕಾಯಿನನ ಬಲಿಯನ್ನು ಸ್ವೀಕರಿಸುವುದಿಲ್ಲ. ಕಾರಣ
ಅವನ ಮನಸ್ಸಿನಲ್ಲಿ ಕೋಪ, ಕ್ರೋಧ, ಹಗೆತನ, ಕಪಟ, ವಂಚನೆ, ಒಳ್ಳೆಯದು ಯಾವುದೂ ಇರಲಿಲ್ಲ. ಹಾಗೂ ದೇವರಿಗೆ ಕಾಣಿಕೆ ಕೊಡುವಾಗ ಬೆಸ್ಟ್ ಆಗಿರುವುದನ್ನು ಕೊಡಲಿಲ್ಲ ಪ್ರಿಯರೇ. ಆದ್ದರಿಂದ ಸರ್ವೇಶ್ವರ ಸ್ವಾಮಿಯು ಕಾಯಿನನ ಕಾಣಿಕೆಯನ್ನು ಸ್ವೀಕರಿಸಲಿಲ್ಲ. ಪ್ರಿಯರೇ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ದೇವರು ನಮಗೆ ದಯಪಾಲಿಸಿದ ಹೇರಳವಾದ ಆಶೀರ್ವಾದದಲ್ಲಿ ಬಂದಿರುವಂಥದ್ದನ್ನು ಅವರಿಗಾಗಿ ನಾವು ಬೆಸ್ಟ್ ಆಗಿರುವುದನ್ನೇ ಕಾಣಿಕೆಯಾಗಿ ಕೊಡಬೇಕು ಪ್ರಿಯರೇ. ಅದರಲ್ಲಿ ಯಾವ ವಂಚನೆ, ಮೋಸ, ದ್ರೋಹ ಇದು ಯಾವುದೂ ಇರಬಾರದು ಪ್ರಿಯರೇ. ಆಗ ಪರಿಶುದ್ಧ ದೇವರಾತ್ಮರು ನಮ್ಮ ಕಾಣಿಕೆಯನ್ನು ಸಂತೋಷವಾಗಿ ಸ್ವೀಕರಿಸುತ್ತಾರೆ ಹಾಗೂ ಆಶೀರ್ವದಿಸುತ್ತಾರೆ. ನಂತರ ಸರ್ವೇಶ್ವರನು ಕಾಯಿನನ್ನು ನೋಡಿ, ಯಾಕೆ ಕೋಪಿಸಿಕೊಂಡೆ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂದು ಹೇಳಿದರು. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಮತ್ತಾಯ 5:23 ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ವಿರೋಧವದೇ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂದು ನೋಡುತ್ತೇವೆ. ನಂತರ ಹೇಬೇಲನು ಕುರಿ ಸಾಕುವವನಾಗಿದ್ದನು ಹಾಗೂ ಸರ್ವೇಶ್ವರನಿಗೆ ಯಾವ ಕಪಟ ಇಲ್ಲದ ಒಳ್ಳೆಯ ಮನಸ್ಸಿನಿಂದ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಬೆಸ್ಟಾಗಿರುವ ಕಾಣಿಕೆಯನ್ನೇ ಕೊಡುತ್ತಾನೆ ಪ್ರಿಯರೇ. ಆದ್ದರಿಂದ ಸರ್ವೇಶ್ವರನು ಸಂತೋಷವಾಗಿ ಅವನ ಕಾಣಿಕೆಯನ್ನು ಸ್ವೀಕರಿಸುತ್ತಾರೆ. ಇದರಿಂದ ಕಾಯಿನನಿಗೆ ತಮ್ಮನಾದ ಹೇಬೇಲನನ್ನು ನೋಡಿ ತುಂಬ ಸಿಟ್ಟುಗೊಳ್ಳುತ್ತಾನೆ. ನಂತರ ಅವನನ್ನು ಅಡವಿಗೆ ಬಾ ಎಂದು ಕರೆದು ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕುತ್ತಾನೆ. ಪ್ರಿಯರೇ, ಕೋಪ ಮಾಡಿದರೂ ಪಾಪ ಮಾಡಬೇಡಿ ಎಂದು ನಾವು ನೋಡುತ್ತೇವೆ. ಕಾಯಿನನು ದ್ವೇಷ, ಕೋಪ, ಹಗೆತನ ಇವೆಲ್ಲವುಗಳು ಸೈತಾನನ ಗುಣಗಳು. ಮತ್ತು ಕಾಯಿನನು ದೇವರು ನಿನ್ನ ತಮ್ಮನಲ್ಲೇ ಎಂದು ಹೇಳುವಾಗಲೂ ಕೂಡ ತಾನು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಹೇಳುತ್ತಾನೆ, ನನ್ನ ತಮ್ಮನನ್ನು ಕಾಯುವುದು ನನ್ನ ಕೆಲಸವೋ ಎಂದು ಅಹಂಕಾರದಿಂದ ಮಾತನಾಡುತ್ತಾನೆ ಪ್ರಿಯರೇ. ನಂತರ ಸರ್ವೇಶ್ವರನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು, ದೇಶಭ್ರಷ್ಟನೂ ಆಗಿರುವೆ ಎಂದರು. ಆಗ ಕಾಯಿನನು ಸರ್ವೇಶ್ವರನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ನಿನ್ನ ಸಾನ್ನಿಧ್ಯವೂ ತಪ್ಪಿತು. ನಾನು ಅಲಿಯುವವನು, ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು. ಅದಕ್ಕೆ ಸರ್ವೇಶ್ವರನು ಅವನನ್ನು ಕೊಲ್ಲದ ಹಾಗೆ ಅವನ ಮೇಲೆ ಒಂದು ಗುರುತಿಟ್ಟರು. ಕಾಯಿನನು ಹೊರಟು ಹೋದನು. ಪ್ರಿಯರೇ, ದೇವರಿಗೆ ಚಿತ್ತವಲ್ಲದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಾವು ದೇವರ ಸಾನ್ನಿಧ್ಯದಿಂದ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ ಹಾಗೂ ಅನುಗ್ರಹದಿಂದ ದೂರವಾಗುತ್ತೇವೆ. ಪ್ರಿಯರೇ, ಮನುಷ್ಯರು ಮಾಡಿದ ತಪ್ಪನ್ನು ಯಾರಿಗೂ ತಿಳಿಯದ ರೀತಿಯಲ್ಲಿ ಮರೆ ಮಾಡಬಹುದು. ಆದರೆ ಸರ್ವವನ್ನು ಉಂಟು ಮಾಡಿದ ಪರಿಶುದ್ಧಾತ್ಮನಿಗೆ ಖಂಡಿತವಾಗಲೂ ಮರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆದ್ದರಿಂದ ನಾವು ಕಾಯಿನನ ಹಾಗೆ ಇರದಂತೆ ಹೇಬೇಲನ ಹಾಗೆ ಯಾವಾಗಲೂ ಎಲ್ಲರೊಟ್ಟಿಗೂ ಸಂತೋಷವಾಗಿ ಸಮಾಧಾನವಾಗಿ ಇರೋಣ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ. ಪ್ರಭು ಯೇಸು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.